ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನಿವತ್ತು ನಿಮಗೆಲ್ಲ ಹೇಳ್ಕೊಡಕ್ಕೆ ಹೋಗ್ತಾ ಇರೋದು ವೆರಿ ಇಂಪಾರ್ಟೆಂಟ್ ಆಗಿರೋ ಒಂದಿಷ್ಟು ಕ್ವಶನ್ ಆನ್ಸರ್ಗಳನ್ನ. ಐ ಆಮ್ ಕಮಿಂಗ್ ಫ್ರಮ್ ಸ್ಟಡಿ ಗ್ರೂಪ್. ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಬೇಗನೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸರಿ ಫ್ರೆಂಡ್ಸ್, ಈಗ ನಾವು ನಮ್ಮ ಒಂದು ಚಾನಲನ್ನು, ನಮ್ಮ ಒಂದು ಸ್ಟಡಿಯನ್ನು ಮುಂದುವರ್ಸೋಣ. ಮೊದಲನೇದಾಗಿ, ನಮ್ಮ ಭಾರತಕ್ಕೆ ಬಂದಿರುವಂತಹ ಬ್ರಿಟಿಷರು ಭಾರತದಲ್ಲಿ ಯಾವ್ಯಾವ ಪ್ರಮುಖ ಯುದ್ಧಗಳನ್ನ ಮಾಡಿದರು ಮತ್ತು ಯಾವ ಒಪ್ಪಂದದೊಂದಿಗೆ ಇವು ಕೊನೆಗೊಂಡು ಅಂತ ಹೇಳುವ ಮೂಲಕ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಮೊದಲ ಕಾರ್ನಾಟಿಕ್ ಯುದ್ಧವನ್ನು ಮಾಡ್ತಾರೆ ಬ್ರಿಟಿಷರು 1746ರಿಂದ 1748 ಅವಧಿಯಲ್ಲಿ ಮೊದಲ ಬಾರಿಗೆ ಕಾರ್ನಾಟಿಕ್ ಯುದ್ಧವನ್ನು ಮಾಡ್ತಾರೆ. ಈ ಒಂದು ಕಾರ್ನಾಟಿಕ್ ಯುದ್ಧವನ್ನು ಮಾಡಿದಂಥ ಬ್ರಿಟಿಷರು ಎಕ್ಸ್-ಲಾ ಚಾಪೆಲ್ ಅನ್ನುವಂತಹ ಒಂದು ಒಪ್ಪಂದದೊಂದಿಗೆ ಈ ಯುದ್ಧವನ್ನು ಕೊನೆಗಾಣಿಸ್ತಾರೆ. ನಂತರ ಎರಡನೇದಾಗಿ ಎರಡನೇ ಕಾರ್ನಾಟಿಕ್ ಯುದ್ಧವನ್ನು ಮಾಡ್ತಾರೆ. ಈ ಯುದ್ಧ ನಡೆದ ಅವಧಿ 1749ರಿಂದ 1754. ಈ ಒಂದು ಎರಡನೇ ಕಾರ್ನಾಟಿಕ್ ಯುದ್ಧವನ್ನು ಪಾಂಡಿಚೇರಿ ಅನ್ನುವಂತಹ ಒಪ್ಪಂದದೊಂದಿಗೆ ಕೊನೆಗೊಳಿಸ್ತಾರೆ. ಎರಡನೇ ಕಾರ್ನಾಟಿಕ್ ಯುದ್ಧವನ್ನು ಪಾಂಡಿಚೇರಿ ಒಪ್ಪಂದದೊಂದಿಗೆ ಕೊನೆಗೊಳಿಸಿರ್ತಕ್ಕಂತಹ ಬ್ರಿಟಿಷರು ಮೂರನೆಯದಾಗಿ ಕೂಡ ಕಾರ್ನಾಟಿಕ್ ಯುದ್ಧವನ್ನು ಮಾಡ್ತಾರೆ. ಈ ಮೂರನೇ ಕಾರ್ನಾಟಿಕ್ ಯುದ್ಧವು 1756ರಿಂದ 1763 ಅವಧಿಯಲ್ಲಿ ಮಾಡ್ತಾರೆ. ಈ ಒಂದು ಯುದ್ಧವು ಪ್ಯಾರಿಸ್ ಒಪ್ಪಂದ ಎನ್ನುವಂತಹ ಒಪ್ಪಂದದಿಂದ ಕೊನೆಗೊಳ್ತಿದೆ. ಈ ರೀತಿಯಾಗಿ ಬ್ರಿಟಿಷರು ಮೊದಲು 3 ಕಾರ್ನಾಟಿಕ್ ಯುದ್ಧಗಳನ್ನ ಮಾಡ್ತಾರೆ, ಹಾಗೂ ನಂತರನೂ ಕೂಡ 3 ಆಂಗ್ಲೋ ಮರಾಠ ಯುದ್ಧಗಳನ್ನ ಮಾಡ್ತಾರೆ. ಹಾಗಾದರೆ ಈ ಮೊದಲ ಕಾರ್ನಾಟಿಕ್ ಯುದ್ಧಗಳನ್ನ ನೋಡಿಂದ ಆಂಗ್ಲೋ ಮರಾಠ ಯುದ್ಧಗಳು ಹೇಗೆಲ್ಲ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡು ಯಾವ ಅವಧಿಯಲ್ಲಿ ನಡೆದು ಅಂತ ನೋಡೋಕ್ಕೋದ್ರೆ, ಮೊದಲ ಆಂಗ್ಲೋ ಮರಾಠ ಯುದ್ಧವು 1775ರಿಂದ 1782 ಅವಧಿಯಲ್ಲಿ ನಡೆಯುತ್ತೆ. 1775ರಿಂದ 1782 ಅವಧಿಯಲ್ಲಿ ನಡೆಯುತ್ತೆ. ಈ ಮೊದಲ ಆಂಗ್ಲೋ ಮರಾಠ ಯುದ್ಧವು ಸಾಲ್ಬಾಯ್ ಅನ್ನುವಂತಹ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ. ಈ ಮೊದಲೇ ಆಂಗ್ಲೋ ಮರಾಠ ಯುದ್ಧವು ಸಾಲ್ಬಾಯ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ. ಹಾಗಾದರೆ ಎರಡನೇ ಆಂಗ್ಲೋ ಮರಾಠ ಯುದ್ಧವು 1803ರಿಂದ ನಡೆದು 1805ರಲ್ಲಿ ಕೊನೆಗಾಣುತ್ತೆ. ಈ ಒಂದು ಯುದ್ಧಕ್ಕೆ ಯಾವುದೇ ರೀತಿಯ ಎಕ್ಯುರೇಟ್ ಆದಂತಹ ಒಪ್ಪಂದಗಳಿಲ್ಲ. ಕಾರಣಾಂತರಗಳಿಂದ ಇದು ಎರಡನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಳ್ಳುತ್ತೆ. ಹಾಗಾದರೆ ಮೂರನೇ ಆಂಗ್ಲೋ ಮರಾಠ ಯುದ್ಧವನ್ನು ನೋಡೋಕ್ಕೋದ್ರೆ, ಇದು ಕೂಡ 1817ರಿಂದ 1818 ಅವಧಿಯಲ್ಲಿ ನಡೀತೈತಿ. ಈ ಒಂದು ಮೂರನೇ ಆಂಗ್ಲೋ ಮರಾಠ ಯುದ್ಧವು ಕೂಡ ಯಾವುದೇ ನಿರ್ದಿಷ್ಟವಾದಂತಹ ಒಪ್ಪಂದವೂ ಇಲ್ಲದೆ ಕಾರಣಾಂತರಗಳಿಂದ ಈ ಯುದ್ಧವು ಕೂಡ ಕೊನೆಗೊಳ್ಳುತ್ತೆ. ನಂತರ ಈ ಆಂಗ್ಲರು ಸಿಖ್ಖರ ವಿರುದ್ಧ ಯುದ್ಧವನ್ನು ಮಾಡ್ತಾರೆ. ಈ ಆಂಗ್ಲೋ ಸಿಖ್ ಯುದ್ಧವು ಲಾಹೋರ್ ಅನ್ನುವಂಥ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ. ಈ ಒಂದು ಲಾಹೋರ್ ಒಪ್ಪಂದದೊಂದಿಗೆ ಆಂಗ್ಲೋ ಸಿಖ್ ಯುದ್ಧ ಕೊನೆಗೊಳ್ಳುತ್ತೆ. ಹಾಗಾದರೆ ನಂತರ ಆಂಗ್ಲೋ ಮೈಸೂರು ಯುದ್ಧಗಳು, 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೆಯುತ್ತವೆ. ಆ 4 ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವು 1767ರಿಂದ 1769 ಅವಧಿಯಲ್ಲಿ ನಡೀತೈತಿ. ಈ ಒಂದು ಮೊದಲ ಆಂಗ್ಲೋ ಮೈಸೂರು ಯುದ್ಧವು ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ. ಯಾವ ಒಪ್ಪಂದ? ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ. ಹಾಗಾದರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780ರಿಂದ 1784 ಅವಧಿಯಲ್ಲಿ ನಡೆದಿರ್ತಕ್ಕಂಥದ್ದು. ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ. ಯಾವ ಒಪ್ಪಂದ? ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ. ಹಾಗಾದರೆ 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೆದವು ಅಂತ ಹೇಳಿದ್ವಿ. ಹಾಗಾದರೆ 2 ಮುಗೀತು. ಇನ್ನೆರಡು ಯುದ್ಧಗಳು. ಮೂರನೇ ಆಂಗ್ಲೋ ಮೈಸೂರು ಯುದ್ಧವು ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ 1792ರಲ್ಲಿ ಕೊನೆಗೊಳ್ಳುತ್ತೆ. ಯಾವುದು? ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಹಾಗಾದರೆ 4ನೇ ಆಂಗ್ಲೋ ಮೈಸೂರು ಯುದ್ಧವು
ಟಿಪ್ಪು ಸುಲ್ತಾನನ ಮರಣದ ಮೂಲಕ ಕೊನೆಗೊಳ್ಳುತ್ತೆ. ಟಿಪ್ಪು ಸುಲ್ತಾನ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹತನಾಗ್ತಾನೆ. ಹಾಗಾಗಿ ಈ ಆಂಗ್ಲೋ ಮೈಸೂರು ಯುದ್ಧವು ಟಿಪ್ಪು ಸುಲ್ತಾನನ ಸಾವಿನೊಂದಿಗೆ ಕೊನೆಗೊಳ್ಳುತ್ತೆ. ನಿಮಗೆ ಇವಾಗ ಗೊತ್ತಾಯ್ತಾ ಫ್ರೆಂಡ್ಸ್? ಎಷ್ಟೆಲ್ಲ ಕನ್ಫ್ಯೂಸ್ ಆಗ್ತಾ ಇರ್ತವೆ ಇವುಗಳು. ಇವನ್ನ ಚೆನ್ನಾಗಿ ನೋಟ್ ಮಾಡ್ಕೋರಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಕಾಂಪಿಟೇಟಿವ್ಗೆ. ಸರಿ, ಹಾಗಾದರೆ ಮುಂದುವರ್ಸೋಣ. ಮುಂದಿಂದಾಗಿ ಕ್ವಶನು, ಕಾರ್ಲ್ ಮಾರ್ಕ್ಸ್ನ ಯಾವುದಾದರೂ 2 ಕೃತಿಗಳನ್ನು ತಿಳಿಸಿ ಅಂತ ಕ್ವಶನ್ ಇದೆ. ನಾನು 3 ಕೃತಿಗಳನ್ನ ಕೊಟ್ಟಿದ್ದೀನಿ, ನೀವು ಯಾವುದಾದ್ರೂ 2 ಬರೆದ್ರೂ ನಡೀತೈತಿ, ಆದರೆ ಇಂಪಾರ್ಟೆಂಟು. ಹಾಗಾದರೆ ಕಾರ್ಲ್ ಮಾರ್ಕ್ಸ್ನ ಕೃತಿಗಳನ್ನ ನೋಡೋದಾದ್ರೆ, ಮೊದಲನೇದಾಗಿ ದಾಸ್ ಕ್ಯಾಪಿಟಲ್, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, ದ ಜರ್ಮನ್ ಐಡಿಯಾಲಜಿ. ಇನ್ನೂ ಅನೇಕ ಕೃತಿಗಳಿದೆ ಫ್ರೆಂಡ್ಸ್, ಆದರೆ ಇವು ಇಂಪಾರ್ಟೆಂಟ್ ಅಂತಾಗಿ ಇವನ್ನು ಹಾಕಿದ್ದೇನೆ. ಸರಿ, ಮುಂದಿನ ಕ್ವಶನ್ಗೆ ಹೋಗೋಣ. ಮುಂದಿನದಾಗಿ ಜವಾಹರ್ಲಾಲ್ ನೆಹರು ಅವರ ಕೃತಿಗಳನ್ನ ತಿಳಿಸಿ. ಜವಾಹರ್ಲಾಲ್ ನೆಹರೂರವರ ಕೃತಿಗಳನ್ನ ತಿಳಿಸಿ. 1. ಡಿಸ್ಕವರಿ ಆಫ್ ಇಂಡಿಯಾ, ದಿ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ. ದಿ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಇವು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕೃತಿಗಳು, ಕಾರ್ಲ್ ಮಾರ್ಕ್ಸು ಹಾಗೂ ಜವಾಹರ್ಲಾಲ್ ನೆಹರೂರವರ ಕೃತಿಗಳು. ಸೊ ಮುಂದಿನದಾಗಿ ನೋಡೋದಾದರೆ, ಭೂಮಿಯ ಮೇಲೆ ಹುಟ್ಟಿರ್ತಕ್ಕಂತಹ ಪ್ರಪ್ರಥಮ ಪ್ರಾಣಿ ಪ್ರಭೇದ ಯಾವುದು? ಭೂಮಿಯ ಮೇಲೆ ಜನ್ಮ ಪಡೆದಿರ್ತಕ್ಕಂತಹ ಪ್ರಪ್ರಥಮ ಪ್ರಾಣಿ ಪ್ರಭೇದ ಯಾವುದು? ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ನು ಫ್ರೆಂಡ್ಸ್. ಹಾಗಾದರೆ ನೋಡಿ ಯಾವುದು ಆನ್ಸರು? ಪ್ರೋಟೋಜೋವಾ. ಪ್ರೋಟೋಜೋವಾ ಭೂಮಿಯ ಮೇಲೆ ಹುಟ್ಟಿದಂತಹ ಪ್ರಪ್ರಥಮ ಪ್ರಾಣಿ ಪ್ರಭೇದವಾಗಿದೆ. ಗೊತ್ತಾಯ್ತಾ ಫ್ರೆಂಡ್ಸ್? ಸರಿ, ಮುಂದಿನ ಕ್ವಶನ್ಗೆ ಹೋಗೋಣ. ಡಾಂಟೆಯ ಕೃತಿ ಯಾವುದು ಅಥವಾ ಕೃತಿಗಳು? ಡಾಂಟೆಯ ಪೂರ್ಣ ಹೆಸರು ಏನಂದ್ರೆ ಡಾಂಟೆ ಅಲಿಗೇರಿಯಾ. ಈ ಡಾಂಟೆ ಅಲಿಗೇರಿಯಾ ಇದಾರಲ್ವಾ, ಇವರ ಒಂದು ಕೃತಿಗಳು ಯಾವುವು ಅಂತ ನೋಡೋದಾದ್ರೆ, ಡಿವೈನ್ ಕಾಮಿಡಿ, ದಿ ಮೊನಾರ್ಕಿ. ಡಿವೈನ್ ಕಾಮಿಡಿ ಮತ್ತು ದಿ ಮೊನಾರ್ಕಿ ಅನ್ನುವಂತಹ 2 ಪ್ರಮುಖ ಡಾಂಟೆ ಅಲಿಗೇರಿಯವರ ಕೃತಿಗಳಾಗಿವೆ ಫ್ರೆಂಡ್ಸ್. ಸರಿ, ಗೊತ್ತಾಯ್ತಲ್ವಾ? ಮುಂದಿಗೆ ಹೋಗೋಣ. ಸರಿ, ದಿ ನ್ಯಾವಿಗೇಟರ್ ಎಂದು ಯಾರನ್ನು ಕರೆಯುತ್ತಾರೆ? ದಿ ನ್ಯಾವಿಗೇಟರ್ ಎಂದು ಯಾರನ್ನು ಕರೆಯುತ್ತಾರೆ? ದಿ ನ್ಯಾವಿಗೇಟರ್ ಎಂದು ರಾಜಕುಮಾರ ಹೆನ್ರಿ, ಪೋರ್ಚುಗೀಸ್ನ ರಾಜಕುಮಾರನಾಗಿರ್ತಕ್ಕಂತಹ ಹೆನ್ರಿಯನ್ನು ಕರೀತಾರೆ. ಯಾಕಂದರೆ ಇವ ಒಬ್ಬ ಸ್ವತಃ ಅನ್ವೇಷಕಾರನಾಗಿರದಿದ್ದರೂ ಸಹ ನೌಕಾಯಾನ ತರಬೇತಿ ಶಾಲೆಯನ್ನು ಪ್ರಾರಂಭಿಸಿ ಭೂಪಟ ತಯಾರಿಕರು, ನೌಕಾಯಾನ ತಯಾರಿಕರನ್ನು ಸಿದ್ಧಪಡಿಸ್ತಾನೆ, ಅವರಿಗೆ ಒಂದು ಹುರಿದುಂಬಿಸ್ತಾನೆ. ಹಾಗಾಗಿ ಇವನನ್ನು ದಿ ನ್ಯಾವಿಗೇಟರ್ ಅಂತ ಕರೆಯಲಾಗುತ್ತೆ. ಸರಿ, ಇವೆಲ್ಲ ಅರ್ಥ ಆದ್ವಲ್ವಾ? ಮುಂದಿಂದಾಗಿ ಬೇರೆ ಕ್ವಶನ್ ನೋಡೋಣವಾ? ಸರಿ, ಹಾಗಾದರೆ ಮುಂದಿಂದಾಗಿ ಬರ್ತಕ್ಕಂಥದ್ದು, ವಾಟರ್ ಫ್ರೇಮನ್ನು ಸಂಶೋಧಿಸಿದವರ್ಯಾರು? ವಾಟರ್ ಫ್ರೇಮ್ ಅನ್ನುವಂತಹ ಒಂದು ಯಂತ್ರ ಇದೆ ಅಲ್ವಾ ಫ್ರೆಂಡ್ಸ್, ವಾಟರ್ ಫ್ರೇಮ್, ಇದನ್ನು ಸಂಶೋಧನೆ ಅಂದರೆ ಇದನ್ನ ಕಂಡು ಹಿಡಿದವರು ಯಾರು ಅಂತ ಕ್ವಶನು. ಹಾಗಾದರೆ ವಾಟರ್ ಫ್ರೇಮನ್ನು ಕಂಡು ಹಿಡಿದವರು ರಿಚರ್ಡ್ ಆರ್ಕ್ರೈಟ್. ರಿಚರ್ಡ್ ಆರ್ಕ್ರೈಟ್ ಇವನ್ನ ಮತ್ತೆ ಹೇಳಬೇಕು ಅಂದರೆ ಮಾತ್ರ ಬರೋದು, ರಿಚರ್ಡ್ ಆರ್ಕ್ರೈಟ್ ಅಂತ. ಸರಿ, ಮುಂದಿನ ಕ್ವಶನ್ ನೋಡಿದಾಗ, ಸ್ಪಿನ್ನಿಂಗ್ ಜೆನ್ನಿ ಅನ್ನುವಂತಹ ಯಂತ್ರವನ್ನು ಕಂಡುಹಿಡಿದವರು ಯಾರು ಅಂತ. ಸ್ಪಿನ್ನಿಂಗ್ ಜೆನ್ನಿ ಅನ್ನುವಂತಹ ಯಂತ್ರವನ್ನು ಕಂಡುಹಿಡಿದವರು ಯಾರು? ಸ್ಪಿನ್ನಿಂಗ್ ಜೆನ್ನಿ ಯಂತ್ರವನ್ನು ಹಾರ್ಗ್ರೀವ್ಸ್ ರವರು ಕಂಡುಹಿಡಿತಾರೆ. ಸ್ಪಿನ್ನಿಂಗ್ ಜೆನ್ನಿ ಯಂತ್ರವನ್ನು ಹಾರ್ಗ್ರೀವ್ಸ್ ಅವರು ಕಂಡುಹಿಡಿತಾರೆ. ಕೆಲವಷ್ಟು ಜನಕ್ಕೆ ಕನ್ಫ್ಯೂಸ್ ಆಗ್ತಿರೋದು, ಸ್ಯಾಮ್ಯುಯಲ್ ಅನ್ನುವಂಥವರು ಸಹ ಸ್ಪಿನ್ನಿಂಗ್ ಜೆನ್ನಿ ಯಂತ್ರವನ್ನು ಕಂಡುಹಿಡಿತಾರೆ, ಆದರೆ ಅವರು ಈ ಸ್ಪಿನ್ನಿಂಗ್ ಜೆನ್ನಿಯನ್ನು ಹೊಸ ರೂಪ ಕೊಟ್ಟು ಕಂಡುಹಿಡಿತಾರೆ. ಅದಕ್ಕೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಸ್ಪಿನ್ನಿಂಗ್ ಜೆನ್ನಿ ಅನ್ನುವಂತಹ ಯಂತ್ರವನ್ನು ಹಾರ್ಗ್ರೀವ್ಸ್ ರವರು ಕಂಡುಹಿಡಿತಾರೆ ಫ್ರೆಂಡ್ಸ್. ಸರಿ, ಮುಂದಿನ ಕ್ವಶನ್ಗೆ ಹೋಗೋಣ. ಬೋಸ್ಟನ್ ಟೀ ಪಾರ್ಟಿ. ಬೋಸ್ಟನ್ ಟೀ ಪಾರ್ಟಿ ಅನ್ನುವಂಥದ್ದು ಇದೆ ಅಲ್ವಾ, ಈ ಬೋಸ್ಟನ್ ಟೀ ಪಾರ್ಟಿ ಯಾವಾಗ ನಡೆಯಿತು ಅನ್ನುವಂಥದ್ದು ಒಂದು ಕ್ವಶನ್. ಬೋಸ್ಟನ್ ಟೀ ಪಾರ್ಟಿ ಅನ್ನುವಂಥದ್ದು
1773ರಲ್ಲಿ ನಡೀತೈತಿ. ಯಾವಾಗ? 1773ರಲ್ಲಿ ಬೋಸ್ಟನ್ ಟೀ ಪಾರ್ಟಿ ನಡೀತೈತಿ. ಸರಿ ಫ್ರೆಂಡ್ಸ್, ಮುಂದಿನ ಕ್ವಶನ್ಗೆ ಹೋಗೋಣ. ಮೇರಿ ಅಂಟೈನೆಂಟಾಳ ಮತ್ತೊಂದು ಹೆಸರೇನು? ಮೇರಿ ಅಂಟೈನೆಂಟಾಳ ಮತ್ತೊಂದು ಹೆಸರೇನು? ಮೇರಿ ಅಂಟೈನೆಂಟಾಳನ್ನ ಮೇಡಮ್ ಡೆಫಿಸಿಟಿ ಅಂತಲೂ ಕೂಡ ಕರಿತಾ ಇದ್ರು. ಮೇಡಮ್ ಡೆಫಿಸಿಟಿ, ಯಾಕಂದರೆ ಅವಳು ತುಂಬ ದುಂದುಗಾರಿಕೆಯನ್ನು ಮಾಡ್ತಾಯಿದ್ಲು, ಹಾಗಾಗಿ ಅವಳನ್ನು ಮೇಡಮ್ ಡೆಫಿಸಿಟಿ ಅಂತ ಕರಿತಾ ಇದ್ರು. ಸರಿ, ಮುಂದಿನ ಕ್ವಶನ್ಗೆ ಹೋಗೋಣ. ಫ್ರಾನ್ಸ್ ಕ್ರಾಂತಿಯ ಫ್ರಾನ್ಸ್ನಲ್ಲಿದ್ದಂತಹ ತೆರಿಗೆಗಳು ಯಾವುವು? ಫ್ರಾನ್ಸ್ ಕ್ರಾಂತಿಯ ಸಂದರ್ಭದಲ್ಲಿ ಫ್ರಾನ್ಸ್ನಲ್ಲಿದ್ದಂತಹ ತೆರಿಗೆಗಳು ಯಾವುವು ಅಂತ ನೋಡೋದಾದರೆ ಟೈಲೆ, ಗ್ಯಾಬಿಲೆ, ಟೀತ್. ಟೈಲೆ, ಗ್ಯಾಬಿಲೆ, ಟೀತ್. ಟೈಲೆ ಅನ್ನುವಂತಹದ್ದು ಸಂಪತ್ತಿನ ತೆರಿಗೆ, ಗ್ಯಾಬಿಲೆ ಅನ್ನುವಂಥದ್ದು ಉಪ್ಪಿನ ತೆರಿಗೆ, ಮತ್ತು ಟೀತ್ ಅನ್ನುವಂಥದ್ದು ಧಾರ್ಮಿಕ ತೆರಿಗೆ. ಈ 3 ತೆರಿಗೆಗಳು ಫ್ರಾನ್ಸ್ ಕ್ರಾಂತಿಯ ಸಂದರ್ಭದೊಳಗೆ ಫ್ರಾನ್ಸ್ನಲ್ಲಿ ಇದ್ವು. ಸರಿ, ಮುಂದಿನ ಕ್ವಶನ್ಗೆ ಹೋಗೋಣ. ಫ್ರಾನ್ಸ್ ಕ್ರಾಂತಿಯ ಪಿತಾಮಹ ಯಾರು? ಫ್ರಾನ್ಸ್ ಕ್ರಾಂತಿಯ ಪಿತಾಮಹ ಯಾರು? ಫ್ರಾನ್ಸ್ ಕ್ರಾಂತಿಯ ಪಿತಾಮಹ ಜೀನ್ ಜಾಕ್ ರೂಸೋ. ಜೀನ್ ಜಾಕ್ಸ್ ರೂಸೋ. ಇವರನ್ನು ಜೆ ರೂಸೋ ಅಂತ ಕೂಡ ಕರೀತಾರೆ ಶಾರ್ಟಾಗಿ. ಸರಿ, ಮುಂದಿನ ಕ್ವಶನ್ಗೆ ಹೋಗೋಣ. ಮುಂದಿನ ಕ್ವಶನು, ಮಾನವನ ವಿಕಸನದ ಸಿದ್ಧಾಂತಗಳಾವುವು ಅನ್ನುವಂಥದ್ದು ಕ್ವಶನು. ಮಾನವನ ವಿಕಸನದ ಸಿದ್ಧಾಂತಗಳು 2 ಅದಾವು. ನೈಸರ್ಗಿಕ ಆಯ್ಕೆ, ಸಬಲರು ಬದುಕು ಉಳಿಯುವ ಸಿದ್ಧಾಂತ. ನೈಸರ್ಗಿಕ ಆಯ್ಕೆ, ಸಬಲರು ಬದುಕುಳಿಯುವ ಸಿದ್ಧಾಂತ. ನೆಕ್ಸ್ಟ್, ಮಧ್ಯಯುಗದ ಪ್ರಮುಖ ಬುದ್ಧಿಜೀವಿಗಳಾರು? ಮಧ್ಯಯುಗದ ಪ್ರಮುಖ ಬುದ್ಧಿಜೀವಿಗಳಾರು? ಪ್ರಮುಖ ಬುದ್ಧಿಜೀವಿಗಳನ್ನ ನೋಡೋದಾದ್ರೆ ರಾಬರ್ಟ್ ಗ್ರಾಸ್ಟೆಸ್ಟ್, ರೋಜರ್ ಬೇಕನ್, ಪೀಟರ್ ಅಬೆಲಾರ್ಡ್, ಸೇಂಟ್ ಥಾಮಸ್ ಆಕ್ವಿನಾಸ್. ಈ 4 ಪ್ರಮುಖರು ಮಧ್ಯಯುಗದಲ್ಲಿದ್ದಂತಹ ಪ್ರಮುಖ ಬುದ್ಧಿಜೀವಿಗಳಾಗಿದ್ದಾರೆ. ಸರಿ, ಮುಂದಿನ ಕ್ವಶನ್ಗೆ ಹೋಗೋಣ. ಇಂಗ್ಲಿಷ್ ಸಾಹಿತ್ಯದ ಪಿತಾಮಹ ಯಾರು? ಇಂಗ್ಲಿಷ್ ಸಾಹಿತ್ಯದ ಪಿತಾಮಹ ಯಾರು? ಈ ಕ್ವಶನ್ಗೆ ಆನ್ಸರ್ ಜೆಫ್ರಿ ಚಾಸರ್. ಮುಂದಿನ ಕ್ವಶನ್, ಎ ಮರ್ಚೆಂಟ್ಸ್ ಹ್ಯಾಂಡ್ಬುಕ್ ಇದು ಯಾರ ಕೃತಿ? ಫ್ರಾನ್ಸಿಸ್ಕೋ ಬಾಲ್ಡುಸ್ಸಿ ಪೆಗಲೊಟ್ಟಿ ಅವರು ಬರೆದಿರ್ತಕ್ಕಂತಹ ಒಂದು ಪ್ರಮುಖ ಪುಸ್ತಕ ಯಾವುದಪ್ಪ ಅಂದ್ರೆ ಎ ಮರ್ಚೆಂಟ್ಸ್ ಹ್ಯಾಂಡ್ಬುಕ್ ಆಗಿದೆ. ಸರಿ, ಮುಂದಿನ ಕ್ವಶನ್ಗೆ ಹೋಗೋಣ. ಮಾನವತಾವಾದದ ಪಿತಾಮಹ ಯಾರು? ಮಾನವತಾವಾದದ ಪಿತಾಮಹ ಯಾರು? ಪೆಟ್ರಾರ್ಕ್. ಮತ್ತು ಪೆಟ್ರಾರ್ಕ್ ಪುನರುಜ್ಜೀವನದ ಪಿತಾಮಹನು ಹೌದಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಪುನರುಜ್ಜೀವನ ಮತ್ತು ಮಾನವತಾವಾದದ ಪಿತಾಮಹ ಎರಡರದು ಪೆಟ್ರಾರ್ಕ್ನೇ. ಸರಿ, ಮುಂದಿನ ಕ್ವಶನ್. ಉತೋಪಿಯಾ ಇದು ಯಾರ ಪ್ರಮುಖ ಕೃತಿಯಾಗಿದೆ? ಉತೋಪಿಯಾ ಇದು ಯಾರ ಪ್ರಮುಖ ಕೃತಿಯಾಗಿದೆ? ಇದು ಸರ್ ಥಾಮಸ್ ಮೋರ್ ರವರ ಪ್ರಮುಖ ಕೃತಿಯಾಗಿದೆ. ಯಾವುದು? ಉತೋಪಿಯಾ ಅನ್ನುವಂಥದ್ದು. ಯಾರ್ದು? ಸರ್ ಥಾಮಸ್ ಮೋರ್ ರವರ ಪ್ರಮುಖ ಕೃತಿ ಉತೋಪಿಯಾ. ಸರಿ, ಮುಂದಿನ ಕ್ವಶನ್ಗೆ ಹೋಗೋಣ. ಮುದ್ರಣ ಯಂತ್ರವನ್ನು ಯಾರು ಮತ್ತು ಯಾವಾಗ ಕಂಡುಹಿಡಿದರು? ಮುದ್ರಣ ಯಂತ್ರವನ್ನು ಯಾರು ಮತ್ತು ಯಾವಾಗ ಕಂಡುಹಿಡಿದರು? ಜಾನ್ ಗುಟೆನ್ಬರ್ಗ್ ರವರು 1454ರಲ್ಲಿ ಕಂಡುಹಿಡಿದರು. 1454ರಲ್ಲಿ ಕಂಡುಹಿಡಿದರು. ಇದು ಪುನರುಜ್ಜೀವನ ಕಾಲದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಯಾವುದು? ಮುದ್ರಣ ಯಂತ್ರ. ಸರಿ, ಮುಂದಿನ ಕ್ವಶನ್ಗೆ ಹೋಗೋಣ. ಪ್ಲಾಸಿ ಕದನ
ಯಾವಾಗ ಮತ್ತು ಯಾರ ಜೊತೆಗೆ ನಡಿತೈತಿ? ಪ್ಲಾಸಿ ಕದನ ಅನ್ನುವಂಥದ್ದನ್ನು ನೋಡ್ತೀವಿ ನಾವು. ಇದು ಯಾವಾಗ ನಡಿತೈತಿ ಮತ್ತು ಯಾರ ವಿರುದ್ಧವಾಗಿ ನಡಿತೈತಿ ಅನ್ನುವಂಥ ಕ್ವಶನ್. 1757ರಲ್ಲಿ ಪ್ಲಾಸಿ ಕದನ ನಡಿತೈತಿ. ಯಾವಾಗ? 1757ರ ಒಳಗೆ. ಇದು ಸಿರಾಜ್ ಉದ್ ದೌಲ್ ಮತ್ತು ಬ್ರಿಟಿಷರ ನಡುವೆ ನಡಿತೈತಿ. ಸಿರಾಜ್ ಉದ್ ದೌಲ್ ಮತ್ತು ಬ್ರಿಟಿಷರ ವಿರುದ್ಧ ನಡಿತೈತಿ ಪ್ಲಾಸಿ ಕದನ. ಸರಿ, ಮುಂದಿನ ಕ್ವಶನ್ ನೋಡೋದಾದ್ರೆ ಬಕ್ಸಾರ್ ಕದನ. ಬಕ್ಸಾರ್ ಕದನ ಯಾವಾಗ ನಡಿತೈತಿ ಅನ್ನುವಂಥದ್ದು ಒಂದು ಕ್ವಶನ್. ಈ ಬಕ್ಸಾರ್ ಕದನ 1764ರಲ್ಲಿ ನಡಿತೈತಿ. ಪ್ಲಾಸಿ ಕದನ ನಡೆದಿಂದ 1764ರಲ್ಲಿ ಬಕ್ಸಾರ್ ಕದನ ನಡಿತೈತಿ. ಸರಿ, ಮುಂದಿನ ಕ್ವಶನ್ ನೋಡೋಣ. ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಮತ್ತು ಯಾವಾಗ ಜಾರಿಗೆ ತಂದರು? ಇಂಪಾರ್ಟೆಂಟ್ ಕ್ವಶನ್ಸ್. ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಮತ್ತು ಯಾವಾಗ ಜಾರಿಗೆ ತಂದರು? ಲಾರ್ಡ್ ವೆಲ್ಲೆಸ್ಲಿಯು